ಸಂಜೆಯ ಹೊತ್ತಿಗೆ ಗಾಳಿ ತೀವ್ರವಾಗಿ ಬೀಸುತ್ತಿತ್ತು. ಚಂದ್ರನು ಮೋಡಗಳ ಹಿಂದೆ ಮರೆತು ಇಡೀ ಸ್ಮಶಾನ ಇನ್ನೂ ಭಯಾನಕವಾಗಿತ್ತು. ಹಳೆಯ ಮರಗಳು ತೀವ್ರ ಗಾಳಿಯಲ್ಲಿ ಪರಸ್ಪರ ತಾಕಿಕೊಂಡು ಕಿರಿಚಿದವು. ಆ ಸಮಯದಲ್ಲಿ ಇಬ್ಬರು ಯುವಕರು ರವಿ ಮತ್ತು ಸಮೀರ್ ತಮ್ಮ ಹಾಸ್ಯದ ಆಸಕ್ತಿಯಿಂದ ಈ ಸ್ಮಶಾನವನ್ನು ಪರಿಶೀಲಿಸಲು ಬಂದರು. ಆದರೆ ಅವರಿಗೆ ತಿಳಿದಿರಲಿಲ್ಲ, ಅವರ ಜೀವನವೇ ಇಲ್ಲಿ ಮುಗಿಯಲಿದೆ. ಈ ಸ್ಥಳದ ಬಗ್ಗೆ ಊರಿನವರು ಮಾತಾಡುವುದೇ ಇಲ್ಲ. ಊಹೆಗಳು ಹರಡಿದಂತೆ ಇದರಲ್ಲಿ ಒಂದು ಶಾಪಿತ ಆತ್ಮ ವಾಸಿಸುತ್ತಿದೆ. ಆದರೆ ರವಿ ಮತ್ತು ಸಮೀರ್ ಇದನ್ನು ಕೇವಲ ಹಾಸ್ಯದ ವಿಷಯವಾಗಿ ಪರಿಗಣಿಸಿದರು. ಅವರು ಒಂದು ಹಳೆಯ ಚಿತೆಯ ಹತ್ತಿರ ನಿಂತಿದ್ದಾಗ ತಕ್ಷಣವೇ ತಣ್ಣನೆಯ ಗಾಳಿ ಅವರ ದೇಹವನ್ನು ಮುಟ್ಟಿತು. ಸಮೀರ್ ಹಿಂತಿರುಗಿ ನೋಡಿದನು. ರವಿ ಅಲ್ಲಿ ಇರಲಿಲ್ಲ. ಕೇವಲ ಒಂದು ಜೋರಾದ ಆಕ್ರಂದನ ಕೇಳಿ ಬಂದಿತು. ನಂತರ ಮೌನ ಹಬ್ಬಿತು. ಸಮೀರ್ ತನ್ನ ಟಾರ್ಚ್ ಬೆಳಗಿಸಿದನು. ರವಿ ನೆಲದಲ್ಲಿ ಬಿದ್ದಿದ್ದನು. ಅವನು ಕಾಲುಗಳನ್ನು ಯಾವುದೋ ಗೋಚರಿಸಿದ ಶಕ್ತಿ ಒಂದು ಹಿಡಿದಿತ್ತು. ಅವನ ಕಣ್ಣುಗಳಲ್ಲಿ ಭಯ ತುಂಬಿತ್ತು. ಸಮೀರ್ ಅವನ ಕಡೆ ಓಡಿದಂತೆ ರವಿ ಆಕಾಶಕ್ಕೆ ಎದ್ದೇಳಿ ಕರ್ತವ್ಯವಿಲ್ಲದ ಶೂನ್ಯದಲ್ಲಿ ಮಾಯವಾಗಿ ಬಿಟ್ಟನು. ಆದರೆ ದಟ್ಟ ಗಾಳಿಯಲ್ಲಿಯೇ ರವಿ ಹಾಸ್ಯಭರಿತ ಕಿರುಚಾಟ ಕೇಳಿಬಂತು. ಅದು ರವಿಯದ್ದೇ ಆಗದರೆ ಅದು ಮಾನವೀಯವಾಗಿರಲಿಲ್ಲ. ನಂತರ ದಿನ ರವಿ ಮರಳಿ ಬಂದನು. ಆದರೆ ಅವನು ಹಿಂದಿನ ರವಿ ಆಗಿರಲಿಲ್ಲ. ಅವನ ಕಣ್ಣುಗಳಲ್ಲಿ ಭಯಾನಕ ಕೆಂಪು ಹೊಳತು ತುಂಬಿತ್ತು. ಅವನು ಸಮೀರನ್ನು ಮತ್ತೆ ಸ್ಮಶಾನಕ್ಕೆ ಬರಲು ಒತ್ತಾಯಿಸಿದನು. ಆಗಾಗ ಸಮೀರ್ ಗಮನಿಸಿದನು, ರವಿಯ ಆಚಾರ ನಡವಳಿಕೆ ಬದಲಾಗುತ್ತಿತ್ತು. ಅವನು ಮಧ್ಯರಾತ್ರಿ ಎದ್ದು ಸುಮ್ಮನೆ ಏನೋ ಹೇಳುತ್ತಿದ್ದ. ಯಾವಾಗಲೂ ಏನೋ ವ್ಯಕ್ತಿಗಳನ್ನು ಹುಡುಕುತ್ತಿದ್ದನು. ಪ್ರತಿ ರಾತ್ರಿ ರವಿ ಹೊಸ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅವರನ್ನು ಈ ಶಾಪಿತ ಶಕ್ತಿಯನ್ನು ಬಲಿಯಾಗಿಸುತ್ತಿದ್ದರು. ಜನರು ನಂತರ ಸ್ಮಶಾನ ದಿಕ್ಕಿ ಹೋಗುವುದನ್ನೇ ನಿಲ್ಲಿಸಿದರು. ಊರಿನವರು ಈ ಸತ್ಯವನ್ನು ತಿಳಿದಾಗ ಅವರು ಒಂದು ತಾಂತ್ರಿಕರನ್ನು ಕರೆತರಲು ನಿರ್ಧರಿಸಿದರು. ಬಾಬಾ ಈ ಸ್ಥಳದ ಪರಿಶೀಲನೆ ಮಾಡಿದ ನಂತರ ಅವರು ಹೇಳಿದರು, ಇದು ಶತಮಾನಗಳಿಂದಲೂ ಜೀವಂತವಿರುವ ಶಾಪ. ಈ ಆತ್ಮ ಪ್ರತಿ ಹೊಸ ಬಲಿಯೊಂದಿಗೆ ಬಲಿಷ್ಠಗೊಳ್ಳುತ್ತದೆ. ಆ ರಾತ್ರಿ ಬಾಬಾ ಮತ್ತು ಊರಿನವರು ರವಿಯನ್ನು ಹಿಂಬಾಲಿಸಿದರು. ರವಿ ಮತ್ತೊಬ್ಬ ಬಲಿಯನ್ನು ಸ್ಮಶಾನದ ಹತ್ತಿರ ತಂದಿದಂತೆಯೇ ತಾಂತ್ರಿಕರು ಮಂತ್ರಗಳನ್ನು ಜಪಿಸಲು ಆರಂಭಿಸಿದರು. ಆ ಕ್ಷಣಕ್ಕೆ ರವಿಯ ದೇಹ ಕಂಪಿಸಿತು. ಅವನ ಬಾಯಿ ಹಗುರವಾಗಿ ಓಪನ್ ಆಯಿತು ಮತ್ತು ಆತನೊಳಗಿನ ಶಕ್ತಿಯು ಅರಚಿತು. ನಾನು ಇಲ್ಲಿ ಶತಮಾನಗಳಿಂದ ಇದ್ದೇನೆ. ನೀನು ನನ್ನನ್ನು ಬಿಡಿಸಲು ಸಾಧಿಸುವೇನು? ತಾಂತ್ರಿಕನು ಗಂಗಾಜಲವನ್ನು ಚಿಮುಕಿಸಿದಾಗ ಆ ಶಕ್ತಿಯು ರವಿಯ ದೇಹದಿಂದ ಬೇರ್ಪಟ್ಟು ದೊಡ್ಡ ಕರಿದ ಹೊಗೆಯ ರೂಪದಲ್ಲಿ ಆಕಾಶಕ್ಕೆ ಹಾರಿತು. ಆದರೆ ಅದು ಮಾಯವಾಗುವ ಮುನ್ನ ಒಂದು ನಗೆ ಕೇಳಿಬಂತು. ಇದು ಮುಗಿದಿಲ್ಲ, ನಾನು ಮರಳಿ ಬರುತ್ತೇನೆ. ತಾಂತ್ರಿಕನಿಗೆ ಆ ಶಾಪವನ್ನು ನಾಶ ಮಾಡುವ ಒಂದು ಮಾರ್ಗ ಗೊತ್ತಿತ್ತು. ಆತ್ಮವಾಸವಾಗಿದ್ದ ಚಿತೆಯನ್ನು ಪೂರ್ಣವಾಗಿ ಧ್ವಂಸ ಮಾಡುವುದು. ಊರಿನವರು ಒಂದೇ ರಾತ್ರಿ ಸಂಚಿನ ಸಿದ್ಧತೆ ಮಾಡಿದರು. ಮಧ್ಯರಾತ್ರಿ ಚಿತೆಯ ಬಳಿ ಹೊಗೆ ಎದ್ದಿತು. ಬಾಬಾ ಮಂತ್ರಗಳನ್ನು ಪಠಿಸುತ್ತಲೇ ಚಿತೆಗೆ ಅಗ್ನಿ ಹಚ್ಚಿದರು. ಕ್ಷಣಾರ್ಧದಲ್ಲಿ ಭೂಮಿ ನಡುಗಿದಂತೆ ತೋರುತ್ತಿತ್ತು ಮತ್ತು ಆಗಲೇ ಗಾಳಿಯಲ್ಲಿ ಭಯಾನಕ ಕಿರುಚಾಟ ಮೊಳಗಿತು. ಚಿತೆ ಕರಗುತ್ತಿದ್ದಂತೆ ಸ್ಮಶಾನದಲ್ಲಿದ್ದ ನಿಗೂಢ ಶಕ್ತಿಗಳು ನಶಿಸಿ ಹೋದವು. ರವಿಗೆ ಮತ್ತೆ ಚೇತರಿಕೆ ದೊರಕಿತು. ಅವನಿಗೆ ಏನೂ ನೆನಪಿರಲಿಲ್ಲ. ಊರಿನವರು ಸ್ಮಶಾನದ ಬಳಿ ಒಂದು ದೇವಸ್ಥಾನವನ್ನು ಕಟ್ಟಿದರು. ಆದರೆ ಇದೀಗೂ ಯಾರಾದರೂ ರಾತ್ರಿ ಆ ಸ್ಥಳದಲ್ಲಿ ನಿಂತರೆ ಅವರು ಹಗುರವಾಗಿ ಬರುವ ಶೀತ ಗಾಳಿಯಲ್ಲಿ ಒಬ್ಬರಿಗೊಬ್ಬರು ಜೋರಾಗಿ ಕುಸಿದು ಬೀಳುವ ಶಬ್ದವನ್ನು ಕೇಳಬಹುದು. ಆದರೆ ಈ ಕಥೆಯ ಅಕ್ಷರಶಃ ಕೊನೆಯಲ್ಲ. ಅಂದ ಹಾಗೆ ಬಾಬಾ ಊರಿನಿಂದ ಹೊರಟ ನಂತರ ಅವರಲ್ಲೂ ಕೆಲವು ವಿಚಿತ್ರ ಮಾರ್ಪಾಡುಗಳು ತೊಡಗಿದವು. ಅವರ ನಡವಳಿಕೆ ಬದಲಾಗತೊಡಗಿದವು. ಅವರ ಕಣ್ಣುಗಳು ರವಿ ಕಣ್ಣಂತೆ ಕೆಂಪಾಗತೊಡಗಿದವು. ಯಾಕೋ ಚಂದ್ರನ ಬೆಳಕಿನಲ್ಲಿ ಸ್ಮಶಾನದ ಹಳೆ ಚಿತೆಯ ಮೇಲೊಂದು ನೆರಳ ಕಳೆದಿದೆ. ಅದು ಯಾರದ್ದು? ನಂತರದ ದಿನದಂದು ಊರಿನಲ್ಲಿ ಮತ್ತೊಬ್ಬ ಯುವಕ ಕಾಣೆಯಾಗುತ್ತಾನೆ. ಕಥೆ ಮುಗಿತಾ ಅಥವಾ ಇನ್ನೂ